ನಮಸ್ಕಾರ. ಅಧ್ಯಾಯ 67 ಮಹಾಸಮಾಧಿ. ವೈದ್ಯರು ತಮಗೆ ಕೈಲಾದುದನ್ನೆಲ್ಲ ಮಾಡಿದರು. ಆದರೆ ಶ್ರೀರಾಮಕೃಷ್ಣರ ಸ್ಥಿತಿ ಏನೂ ಉತ್ತಮವಾಗಲಿಲ್ಲ. ಆಗ ಶ್ರೀ ಶಾರದಾದೇವಿಯವರು ಇನ್ನು ಮನುಷ್ಯ ವೈದ್ಯನನ್ನು ನೆಚ್ಚಿ ಪ್ರಯೋಜನವಿಲ್ಲವೆಂದು ತಾರಕೇಶ್ವರದಲ್ಲಿರುವ ಶಿವನ ದೇವಸ್ಥಾನಕ್ಕೆ ಹೋದರು. ಅಲ್ಲಿ ಅವರು 3 ದಿನಗಳು ಅನ್ನ ಆಹಾರಾದಿಗಳನ್ನು ತೊರೆದು ಶ್ರೀರಾಮಕೃಷ್ಣರನ್ನು ಗುಣಮುಖರನ್ನಾಗಿ ಮಾಡೆಂದು ದೇವರನ್ನು ಬೇಡತೊಡಗಿದರು. ಇತ್ತ ಶ್ರೀರಾಮಕೃಷ್ಣರಿಗೆ ಶಾರದಾದೇವಿಯವರು ತಾರಕೇಶ್ವರಕ್ಕೆ ಹೋಗಿದ್ದು ಗೊತ್ತಾಯಿತು. ತಾವು ಇನ್ನೇನು ಇಷ್ಟರಲ್ಲೇ ಪ್ರಪಂಚವನ್ನು ಬಿಡುವುದು ಅವರಿಗೆ ಗೊತ್ತಿತ್ತು. ತಮ್ಮ ವಿಯೋಗವನ್ನು ಸಹಿಸಲು ಶ್ರೀ ಶಾರದಾದೇವಿಯವರಿಗೆ ಬಹಳ ಕಷ್ಟವೇ ಆಗುವುದೆಂದು ತಿಳಿದು ಅವರು ರುಗ್ಣಶಯ್ಯೆಯಿಂದಲೇ ಭಗವತಿಗೆ ಅವಳಿಗೆ ವೈರಾಗ್ಯ ಮತ್ತು ಜ್ಞಾನವನ್ನು ನೀಡೆಂದು ಪ್ರಾರ್ಥಿಸಿದರು. ಆಗ ತಾರಕೇಶ್ವರ ದೇವಸ್ಥಾನದಲ್ಲಿದ್ದ ಶಾರದಾದೇವಿಯವರು ಒಂದು ದೃಶ್ಯ ಕಂಡರು. ಆ ದೃಶ್ಯದಲ್ಲಿ ಒಂದು ವ್ಯಕ್ತಿ ದೊಣ್ಣೆ ತೆಗೆದುಕೊಂಡು ಮಡಿಕೆಯ ರಾಶಿಯನ್ನು ಹೊಡೆದಂತೆ ಕಾಣಿಸಿತು. ಕೂಡಲೇ ಅವರ ಮನಸ್ಸಿನಲ್ಲಿ ಒಂದು ವೈರಾಗ್ಯದ ಭಾವ ಮೂಡಿತು. ದೇಹವು ಕೂಡ ಒಂದು ಮಡಿಕೆಯಂತೆ. ಕಾಲಪುರುಷ ಅದನ್ನು ಕೋಲಿನಿಂದ ಹೊಡೆಯುವನು. ಎಲ್ಲರ ದೇಹವು ನಾಶವಾಗಲೇಬೇಕು. ಒಂದಲ್ಲ ಒಂದು ದಿನ ನಾಶವಾಗುವ ವಸ್ತುವಿಗೆ ವ್ಯಥೆಪಟ್ಟು ಪ್ರಯೋಜನವೇನು ಎಂದು ಹಿಂತಿರುಗಿ ಕಾಶೀಪುರಕ್ಕೆ ಬಂದರು. ಅವರನ್ನು ನೋಡಿ ಶ್ರೀರಾಮಕೃಷ್ಣರು ಮಂದಹಾಸದಿಂದ ಕೂಡಿ, ಏನು ಹೋದ ಕೆಲಸ ಆಯಿತೆ? ಎಲ್ಲ ಮಾಯೆ ಅಲ್ಲವೇ ಎಂದು ಕೇಳಿದರು. ಯುವಕ ಶಿಷ್ಯರು ದೈವ ಸಾಕ್ಷಾತ್ಕಾರಕ್ಕಾಗಿ ಹಾತೊರೆಯುತ್ತಿದ್ದರು. ಅವರಲ್ಲಿ ನರೇಂದ್ರನಾಥನ ವ್ಯಾಕುಲವಂತೂ ಹೇಳುತ್ತಿರದು. ನರೇಂದ್ರ ಮತ್ತು ಅವನ 2 ಗುರುಬಾಯಿಗಳು ಕಾಶೀಪುರದಲ್ಲಿ ಕಾಣಲಿಲ್ಲ. ವಿಚಾರ ಮಾಡಲಾಗಿ ನರೇಂದ್ರ, ಕಾಳಿ ಮತ್ತು ತಾರಕ 3 ತಪಸ್ಸು ಮಾಡಲು ಬೋಧಗಯೆಗೆ ಹೋದರು ಎಂದು ಗೊತ್ತಾಯಿತು. ಹೋಗುವಾಗ ಅವರು ಕಾವಿ ಬಟ್ಟೆಯನ್ನು ಹಾಕಿಕೊಂಡಿದ್ದರು. ಅವರು ಹಿಂತಿರುಗಿ ಬರುವುದೇ ಇಲ್ಲವೇನೋ ಎಂದು ಉಳಿದವರು ಶಂಕಿಸಿದರು. ಈ ವಿಷಯವನ್ನು ಶ್ರೀರಾಮಕೃಷ್ಣರಿಗೆ ಹೇಳಿದಾಗ ಅವನು ಇನ್ನೂ ಸ್ವಲ್ಪ ದಿನಕ್ಕೆ ಬರುವನು, ಅದಕ್ಕಾಗಿ ಚಿಂತಿಸಬೇಡಿ ಎಂದರು. ಅವರು ಹೇಳಿದಂತೆಯೇ ನರೇಂದ್ರ ಮತ್ತು ಉಳಿದ 2 ಬೋಧಗಯೆಯಲ್ಲಿ ಕೆಲವು ದಿನ ಸಾಧನೆ ಮಾಡಿ ಕಾಶೀಪುರಕ್ಕೆ ಹಿಂದಿರುಗಿದರು. ಕಾಳಿ ಕೂಡ ಪರಮ ಸಾಕ್ಷಾತ್ಕಾರಕ್ಕೆ ತುಂಬ ಕಾತರ ಪಡುತ್ತಿದ್ದ. ಅವನಿಗೆ ಆಧ್ಯಾತ್ಮಿಕ ಜೀವನದ ಕೆಳಗಿನ ಮೆಟ್ಟಿಲುಗಳು ಹಿಡಿಸುತ್ತಲೇ ಇರಲಿಲ್ಲ. ಇದ್ದಕ್ಕಿದ್ದಂತೆ ಒಂದು ದೊಡ್ಡ ಸಂದೇಹವೆಂಬ ಬಿರುಗಾಳಿ ಅವನ ಮನಸ್ಸೆಂಬ ಮರಕ್ಕೆ ಬಡಿಯಿತು. ಎಲ್ಲವರ ಮೇಲಿದ್ದ ನಂಬಿಕೆ ಬಿದ್ದು ಹೋಯಿತು. ನಿನಗೆ ದೇವರಲ್ಲಾದರೂ ನಂಬಿಕೆ ಇದೆಯೇ ಎಂದು ಶ್ರೀರಾಮಕೃಷ್ಣರು ಅವನನ್ನು ಕೇಳಿದಾಗ ಇಲ್ಲ ಎಂದ ಕಾಳಿ. ವೇದ, ಶಾಸ್ತ್ರ, ಪುರಾಣ ಯಾವುದರಲ್ಲೂ ನನಗೆ ನಂಬಿಕೆ ಇಲ್ಲ, ಆಧ್ಯಾತ್ಮಿಕ ವಿಷಯದಲ್ಲೂ ವಿಶ್ವಾಸವಿಲ್ಲ ಎಂದ. ಇದನ್ನೆಲ್ಲ ಶ್ರೀರಾಮಕೃಷ್ಣರು ಶಾಂತಿಯಿಂದ ಕೇಳುತ್ತಿದ್ದರು. ನೀನೇನಾದರೂ ಇದನ್ನು ಸಾಧಾರಣ ಗುರುವಿಗೆ ಹೇಳಿದ್ದರೆ ಅವನು ನಿನಗೆ ಶಾಪ ಕೊಡುತ್ತಿದ್ದ. ಆದರೆ ನೋಡು, ಆಧ್ಯಾತ್ಮಿಕ ಜೀವನದ ವಿಕಾಸದಲ್ಲಿ ಹೀಗೆ ಸಂಶಯ ಪಡುವುದು ಮೊದಲನೆಯ ಘಟ್ಟ. ಇದೇ ಕೊನೆಯಲ್ಲ. ನರೇಂದ್ರನೂ ಕೂಡ ನಿನ್ನ ಹಾಗೆಯೇ ಎಲ್ಲದರಲ್ಲಿಯೂ ನಂಬಿಕೆಯನ್ನು ಕಳೆದುಕೊಂಡಿದ್ದ. ಆದರೆ ಈಗ ದೇವರ ಹೆಸರಿನಲ್ಲಿ ಕಣ್ಣೀರನ್ನು ಕರೆಯುತ್ತಾನೆ. ಅದರಂತೆಯೇ ನಿನಗೂ ಆಗುವುದು ಎಂದು ಹೇಳಿದರು. ಕೆಲವು ವೇಳೆ ಮರದಿಂದ ಹಳೆಯ ಎಲೆಗಳೆಲ್ಲ ಉದುರಿ ಮರ ಬರಡಾಗುವುದು. ಆದರೆ ಎಂದೆಂದಿಗೂ ಹಾಗೆಯೇ ಇರುವುದಿಲ್ಲ. ಇನ್ನು ಕೆಲವು ದಿನಗಳಲ್ಲಿ ಮರವೆಲ್ಲ ತಳಿರುಗಳಿಂದ ತುಂಬಿ ಶೋಭಿಸುವುದು. ಎಲ್ಲರೂ ಕೂಡ ಶ್ರೀರಾಮಕೃಷ್ಣರಿಗೆ ಸೇವೆ ಮಾಡುತ್ತಿದ್ದರು. ಸ್ವಲ್ಪವೂ ಗುಣಗಾಡುತ್ತಿರಲಿಲ್ಲ. ಆದರೆ ಜನರಲ್ಲೆಲ್ಲ ಶಶಿಯ ಸೇವೆ ಅದ್ಭುತವಾದ್ದು. ಅವನಿಗೆ ಗುರು ಸೇವೆಯೇ ಪರಮ ಸಾಧನವಾಯಿತು. ಅದೇ ಅವನ ತಪಸ್ಸಾಯಿತು. ಅದೇ ಅವನ ಧರ್ಮವಾಯಿತು. ಯಾವ ಸಮಯದಲ್ಲಾಗಲಿ ಯಾವ ಕೆಲಸವಾಗಲಿ ಸ್ವಲ್ಪವೂ ಬೇಸರಿಸದೆ ಅವಿಶ್ರಾಂತವಾಗಿ ಶ್ರೀರಾಮಕೃಷ್ಣರಿಗಾಗಿ ದುಡಿಯುತ್ತಿದ್ದ. ಅವನು ಮಾಡುವ ಸೇವೆಯನ್ನು ನೋಡಿ ಇತರರಿಗೂ ಸ್ಫೂರ್ತಿ ಉಂಟಾಗುತ್ತಿತ್ತು. ಹಿರಿಯ ಗೋಪಾಲ ಒಂದು ದಿನ ಶ್ರೀರಾಮಕೃಷ್ಣರಿಗೆ ತಾನು ಕೆಲವು ಸಾಧುಗಳಿಗೆ ಕಾವಿ ಬಟ್ಟೆ, ಜಪಮಾಲೆಗಳನ್ನು ಕೊಡಬೇಕೆಂದಿರುವೆ ಎಂದು ಹೇಳಿದ. ಅದಕ್ಕೆ ಅವರು ತಮ್ಮ ಶಿಷ್ಯರುಗಳನ್ನು ತೋರಿಸಿ, ಇವರಿಗಿಂತ ದೊಡ್ಡ ಸನ್ಯಾಸಿಗಳು ನಿನಗೆ ಸಿಕ್ಕುವುದಿಲ್ಲ, ಇವರಿಗೆ ಕೊಡು ಎಂದರು. ಅದರಂತೆಯೇ ಅವನು ಒಂದು ದಿನ ಅದನ್ನೆಲ್ಲ ತಂದು ಶ್ರೀರಾಮಕೃಷ್ಣರ ಕೈಯಲ್ಲಿ ಕೊಟ್ಟ. ಶ್ರೀರಾಮಕೃಷ್ಣರು ತಮ್ಮ ಕಿರಿಯ ಶಿಷ್ಯರ ಕೈಯಲ್ಲಿ ಹೋಮ ಮಾಡಿಸಿ ತಾವೇ ಅವರಿಗೆ ಬಟ್ಟೆಯನ್ನು ಹಂಚಿದರು. ಎಲ್ಲರ ಕೈಯಲ್ಲೂ ಭಿಕ್ಷೆ ಮಾಡಿಸಿದರು. ಒಂದು ಜೊತೆ ಬಟ್ಟೆ ಮಿಕ್ಕಿತ್ತು.
ಅದನ್ನು ಗಿರೀಶನಿಗೆ ಇಟ್ಟಿರಿ, ಅವನಿಗೆ ಕೊಡೋಣ ಎಂದರು. ಶ್ರೀರಾಮಕೃಷ್ಣರೇ ಮುಂದೆ ಬರುವ ಶ್ರೀರಾಮಕೃಷ್ಣ ಮಹಾಸಂಘಕ್ಕೆ ಆಸ್ತಿ ಭಾರವನ್ನು ಹಾಕಿದರು ಎಂದು ಹೇಳಬಹುದು. ಒಂದು ದಿನ ನರೇಂದ್ರ ಧ್ಯಾನ ಮಾಡುತ್ತಿದ್ದಾಗ ಒಂದು ಜ್ಯೋತಿ ಅವನ ತಲೆಯ ಹಿಂದೆ ಬೆಳಗುತ್ತಿರುವಂತೆ ಕಂಡ. ಅವನು ಈ ಪ್ರಪಂಚವನ್ನು ಮರೆತು ಅಖಂಡದಲ್ಲಿ ಕರಗಿ ಹೋದ. ಅದೇ ನಿರ್ವಿಕಲ್ಪ ಸಮಾಧಿ. ಕೆಲವು ಗಂಟೆಗಳ ಮೇಲೆ ಪ್ರಜ್ಞೆ ಬಂದಾಗ ಅವನಿಗೆ ತನ್ನ ತಲೆಯೊಂದೇ ಕಾಣುತ್ತಿತ್ತು, ದೇಹವೇ ಕಾಣುತ್ತಿರಲಿಲ್ಲ. ನನ್ನ ದೇಹ ಎಲ್ಲಿ ಎಂದು ಕೂಗಿಕೊಳ್ಳುವುದಕ್ಕೆ ಮೊದಲು ಮಾಡಿದ. ಇವನ ಧ್ವನಿಯನ್ನು ಕೇಳಿ ಹಿರಿಯ ಗೋಪಾಲ ಕೋಣೆಗೆ ಬಂದ. ನನ್ನ ದೇಹ ಎಲ್ಲಿ ಎಂದು ನರೇಂದ್ರ ಅವನನ್ನು ಕೇಳಿದ. ಇಲ್ಲಿದೆ ನಿನ್ನ ದೇಹ ಎಂದು ಅವನು ಮುಟ್ಟಿ ತೋರಿಸಿದ. ಆದರೂ ನರೇಂದ್ರನಿಗೆ ಅದು ತಿಳಿಯಲಿಲ್ಲ. ಹಿರಿಯ ಗೋಪಾಲನಿಗೆ ಅಂಜಿಕೆಯಾಗಿ ಓಡಿ ಹೋಗಿ ಶ್ರೀರಾಮಕೃಷ್ಣರಿಗೆ ವಿಷಯ ತಿಳಿಸಿದ. ಸ್ವಲ್ಪವೂ ಉದ್ವಿಗ್ನರಾಗದೆ ಶ್ರೀರಾಮಕೃಷ್ಣರು ಅವನು ಹಾಗೆ ಸ್ವಲ್ಪ ಹೊತ್ತು ಇರಲಿ, ಅದಕ್ಕಾಗಿ ಅವನು ನನ್ನನ್ನು ಬಹಳ ಕಾಡಿದ್ದ ಎಂದರು. ಬಹಳ ಹೊತ್ತಾದ ಮೇಲೆ ನರೇಂದ್ರನಿಗೆ ಪೂರ್ಣ ಪ್ರಜ್ಞೆ ಬಂತು. ಅವನ ಸುತ್ತಲೂ ಗುರುಭಾಯಿಗಳು ಮುತ್ತಿಕೊಂಡಿದ್ದರು. ನರೇಂದ್ರನ ಮುಖದಲ್ಲಿ ಪರಮ ಶಾಂತಿ ತುಂಬಿತ್ತು. ಅವನು ಶ್ರೀರಾಮಕೃಷ್ಣರ ಬಳಿಗೆ ಬಂದ. ಆಗ ಶ್ರೀರಾಮಕೃಷ್ಣರು ಹೇಳಿದರು, ತಾಯಿ ನಿನಗೆ ಎಲ್ಲವನ್ನೂ ತೋರಿಸಿದ್ದಾಳೆ, ಆದರೆ ಸದ್ಯಕ್ಕೆ ಈ ಅನುಭವವು ಒಂದು ಪೆಟ್ಟಿಗೆಯಲ್ಲಿಟ್ಟು ಬೀಗ ಹಾಕಲ್ಪಡುವುದು. ಬೀಗದ ಕೈ ನನ್ನಲ್ಲಿರುತ್ತದೆ. ನೀನು ಜಗನ್ಮಾತೆಯ ಕೆಲಸವನ್ನು ಮಾಡಿದ ಮೇಲೆ ಅದನ್ನು ಪುನಃ ಅನುಭವಿಸಬಹುದು. ಇನ್ನು ಕೆಲವು ದಿನ ನೀನು ತೆಗೆದುಕೊಳ್ಳುವ ಆಹಾರದ ವಿಷಯದಲ್ಲಿ ಜೋಪಾನವಾಗಿರು. 22 ಏಪ್ರಿಲ್ 1886 ಹೀರಾನಂದ ಸುಖಾರಾಮ್ ಎಂಬುವನು ಸಿಂಧೂ ದೇಶದಿಂದ ಶ್ರೀರಾಮಕೃಷ್ಣರನ್ನು ನೋಡುವುದಕ್ಕೆ ಬಂದ. ಅವನು ಅಲ್ಲಿ 2 ವೃತ್ತ ಪತ್ರಿಕೆಗಳಿಗೆ ಸಂಪಾದಕನಾಗಿದ್ದ. ವಿದ್ಯಾರ್ಥಿ ದೆಸೆಯಿಂದ ಅವನು ಕಲ್ಕತ್ತೆಯಲ್ಲಿದ್ದಾಗ ಶ್ರೀರಾಮಕೃಷ್ಣರನ್ನು ನೋಡುವುದಕ್ಕೆ ಬರುತ್ತಿದ್ದ. ಈಗ ಅವರಿಗೆ ಕಾಯಿಲೆ, ಇನ್ನೇನು ಬದುಕುವ ಸಂಭವ ಇಲ್ಲ ಎಂಬುದನ್ನು ಕೇಳಿ ಅವರನ್ನು ನೋಡುವುದಕ್ಕಾಗಿ ಸುಮಾರು 1500 ಮೈಲಿಗಳ ದೂರದಿಂದ ಬಂದಿದ್ದಾನೆ. ಶ್ರೀರಾಮಕೃಷ್ಣರು ಮಹೇಂದ್ರನನ್ನು ಕರೆದು, ಹಿರಾನಂದ ಮತ್ತು ಮಹೇಂದ್ರನಿಗೆ ನೀವಿಬ್ಬರು ಸ್ವಲ್ಪ ಮಾತನಾಡಿ, ನಾನು ಕೇಳಬೇಕೆಂದಿರುವೆ ಎಂದರು. ಆದರೆ ಮಹೇಂದ್ರ ಸುಮ್ಮನಿದ್ದ. ಹೊರಗಡೆ ಇದ್ದ ನರೇಂದ್ರನನ್ನು ಕರೆಸಿ ಹಿರಾನಂದನೊಡನೆ ಮಾತನಾಡಲು ಹೇಳಿದರು. ಹಿರಾನಂದ ನರೇಂದ್ರನಿಗೆ, ದೇವರ ಭಕ್ತ ಏತಕ್ಕೆ ಕಷ್ಟವನ್ನು ಅನುಭವಿಸಬೇಕು? ನರೇಂದ್ರ, ಈ ಪ್ರಪಂಚದ ಯೋಜನೆ ಪೈಶಾಚಿಕವಾಗಿದೆ. ನಾನೇ ಇದನ್ನು ಸೃಷ್ಟಿಸಿದ್ದರೆ ಇದಕ್ಕಿಂತ ಚೆನ್ನಾಗಿ ಸೃಷ್ಟಿ ಮಾಡುತ್ತಿದ್ದೆ. ಹಿರಾನಂದ, ದುಃಖವಿಲ್ಲದೆ ಸುಖವನ್ನು ಒಬ್ಬ ಅನುಭವಿಸಲು ಸಾಧ್ಯವೇ? ನರೇಂದ್ರ, ನಾನು ಪ್ರಪಂಚಕ್ಕೆ ಒಂದು ಯೋಜನೆಯನ್ನು ತಯಾರು ಮಾಡುತ್ತಿಲ್ಲ, ಆದರೆ ನನ್ನ ಅಭಿಪ್ರಾಯವನ್ನು ಮಾತ್ರ ತಿಳಿಸುತ್ತಿದ್ದೇನೆ. ಈ ಸಮಸ್ಯೆಗಳೆಲ್ಲ ನಾವು ಅದ್ವೈತದಲ್ಲಿ ನಂಬಿಕೆ ಇಟ್ಟರೆ ತಾವಾಗಿ ನಿವಾರಣೆ ಆಗುವುದು. ಎಲ್ಲ ಬ್ರಹ್ಮವೆಂದು ಭಾವ ಬಂದಾಗ ದುಃಖ ದುರಿತಗಳೇ ಇಲ್ಲ. ಅನಂತರ ನರೇಂದ್ರ ನಿರ್ವಾಣ ಷಟ್ಕವನ್ನು ಹಾಡಿದ. ಅದನ್ನು ಕೇಳಿ ಹಿರಾನಂದ, ತುಂಬ ಚೆನ್ನಾಗಿದೆ ಇದು ಎಂದ. ಶ್ರೀರಾಮಕೃಷ್ಣರು ನರೇಂದ್ರನು ಹೇಳಿದ್ದಕ್ಕೆ ಉತ್ತರ ಕೊಡು ಎಂದು ಹಿರಾನಂದನಿಗೆ ಹೇಳಿದರು. ಹಿರಾನಂದ ಒಂದು ಕೋಣೆಯನ್ನು ಒಂದು ಮೂಲೆಯಿಂದ ನೋಡಿದರೂ ಒಂದೇ, ಮಧ್ಯ ನಿಂತು ನೋಡಿದರೂ ಒಂದೇ, ದೇವರನ್ನು ನಾನು ಅವನ ಸೇವಕ ಎಂದು ನೋಡಿದರೂ ಒಂದೇ, ನಾನೇ ಅವನು ಎಂದರೂ ಒಂದೇ, ಒಬ್ಬ ಒಂದು ಕೋಣೆಗಿರುವ ಅನೇಕ ಬಾಗಿಲುಗಳಲ್ಲಿ ಯಾವುದಾದರೊಂದರ ಮೂಲಕ ಒಳಗೆ ಬರಬಹುದು. ಎಲ್ಲರೂ ಮೌನವಾಗಿ ಕುಳಿತರು. ಹಿರಾನಂದ ನರೇಂದ್ರನಿಗೆ ಇನ್ನೂ ಕೆಲವು ಹಾಡುಗಳನ್ನು ಹಾಡು ಎಂದ. ನರೇಂದ್ರ ಹಾಡುಗಳನ್ನು ಹಾಡಿದ. ಅದರಲ್ಲಿ ಒಂದು, ನೀನು ಎಲ್ಲರ ಹೃದಯದಲ್ಲಿ ಅಂತರ್ಯಾಮಿಯಾಗಿರುವೆ ಎಂಬುದು. ನಂತರ ನರೇಂದ್ರ, ನಾನು ನೋಡಿದ ಕಡೆಯಲ್ಲೆಲ್ಲ ನೀನು ಕಾಣುತ್ತಿರುವೆ, ಇರುವುದೆಲ್ಲ ನೀನೇ ಎಂಬ ಭಾವವನ್ನು ಕೊಡುವ ಮತ್ತೊಂದು ಹಾಡನ್ನು ಹೇಳಿದ. ಅದನ್ನು ಕೇಳಿ ತನ್ಮಯನಾದ ಹಿರಾನಂದ ಹೇಳಿದ, ಇರುವುದೆಲ್ಲ ನೀನೇ ನೀನೇ, ಈಗ ಹೇಳು ನೀನು ನಾನಲ್ಲ ಎಂದು. ನರೇಂದ್ರ, ನೀನು ನನಗೆ ಒಂದು ಕೊಡು, ನಾನು ನಿನಗೆ ಕೋಟಿ ಕೊಡುತ್ತೇನೆ. ನಾನೇ ನೀನು, ನೀನೇ ನಾನು, ಈ ಪ್ರಪಂಚದಲ್ಲಿ ನಾನಲ್ಲದೆ ಬೇರಿಲ್ಲ. ನರೇಂದ್ರ ಅಷ್ಟಾವಕ್ರ ಸಂಹಿತೆಯಿಂದ ಕೆಲವು ಶ್ಲೋಕಗಳನ್ನು ಉದಾಹರಿಸಿದ. ಶ್ರೀರಾಮಕೃಷ್ಣ ಹಿರಾನಂದನಿಗೆ, ನರೇಂದ್ರ ಕೈಯಲ್ಲಿ ಅದ್ವೈತದ ಹಿರಿದ ಕತ್ತಿಯನ್ನು ಹಿಡಿದುಕೊಂಡು ಸಂಚರಿಸುತ್ತಿದ್ದಾನೆ. ಹಿರಾನಂದನನ್ನು ತೋರಿಸುತ್ತಾ, ನೋಡಿ, ಇವನು ಗಾರುಡಿಗನ ಮುಂದೆ ತೆಪ್ಪಗೆ ಇರುವ ಸರ್ಪದಂತೆ ಇದ್ದಾರೆ ಎಂದು. ಶ್ರೀರಾಮಕೃಷ್ಣ, ಯಾವಾಗ ಮನಸ್ಸು ಊರ್ಧ್ವಗಾಮಿಯಾಯಿತು ಗೊತ್ತಿಲ್ಲ. ನಾನೀಗ ಒಂದು ಮಗುವಿನ ಸ್ಥಿತಿಯಲ್ಲಿದ್ದೇನೆ.
ಅದಕ್ಕೆ ನಾನು ಹೂವಿನೊಂದಿಗೆ ಹೀಗೆ ಆಡುತ್ತಿರುವುದು. ನಾನೀಗ ಏನು ನೋಡುತ್ತಿರುವೆ ನಿನಗೆ ಗೊತ್ತಿದೆಯೇ? ಬೊಂಬಿನ ಕಡ್ಡಿಯಿಂದ ಒಂದು ಚೌಕಟ್ಟನ್ನು ಮಾಡಿ ಅದಕ್ಕೆ ಒಂದು ಬಟ್ಟೆಯನ್ನು ಹೊದಿಸಿದಂತೆ ಇದೆ ನನ್ನ ದೇಹ. ಚೌಕಟ್ಟು ಚಲಿಸಿದರೆ ಅದರ ಒಳಗೆ ಯಾರೋ ಇರಬೇಕು, ಅದಕ್ಕಾಗಿ ಅದು ಚಲಿಸುತ್ತಿರುವುದು. ಒಳಗಿರುವ ಬೀಜವನ್ನೆಲ್ಲ ತೆಗೆದ ಸೋರೆಕಾಯಿಯಂತೆ ಇದೆ ಈ ದೇಹ. ಈ ದೇಹದ ಒಳಗೆ ಕಾಮಕ್ರೋಧಾದಿಗಳು ಯಾವುವೂ ಇಲ್ಲ, ಒಳಗೆಲ್ಲ ಪರಿಶುದ್ಧವಾಗಿದೆ. ಇನ್ನು ಹೆಚ್ಚು ಮಾತನಾಡುವುದಕ್ಕೆ ಶ್ರೀರಾಮಕೃಷ್ಣರಿಗೆ ಕಷ್ಟವಾಯಿತು. ನರೇಂದ್ರ ಕೇಳಿದ, ನೀವು ದೇವರನ್ನು ನಿಮ್ಮಲ್ಲೇ ನೋಡುತ್ತಿರುವಿರೇನು? ಶ್ರೀರಾಮಕೃಷ್ಣ, ಅಖಂಡ ಸಚ್ಚಿದಾನಂದವನ್ನು ನಾನು ಒಳಗೆ ಮತ್ತು ಹೊರಗೆ ನೋಡುತ್ತಿರುವೆನು. ಅದು ಈ ದೇಹವನ್ನು ವ್ಯಾಪಿಸಿಕೊಂಡಿದೆ. ಅದು ಇದರ ಒಳಗೆ ಹೊರಗೆ ಎಲ್ಲ ಕಡೆ ಇದೆ. ಮಹೇಂದ್ರ ಮತ್ತು ಹಿರಾನಂದ ಇಬ್ಬರು ಅವರ ಈ ಮಾತುಗಳನ್ನು ಕೇಳುತ್ತಿದ್ದರು. ಶ್ರೀರಾಮಕೃಷ್ಣ, ನೀವೆಲ್ಲ ನನಗೆ ನನ್ನ ಸ್ವಂತ ನೆಂಟರಂತೆ ಕಾಣುತ್ತೀರಿ. ನೀವು ಯಾರೂ ನನಗೆ ಅಪರಿಚಿತರಲ್ಲ. ನೀವೆಲ್ಲ ಒಂದೊಂದು ಚೀಲಗಳಂತೆ ಕಾಣುತ್ತಿದ್ದೀರಿ. ನನ್ನ ತಲೆ ತಿರುಗುತ್ತಿದೆ, ಆದರೆ ನನ್ನ ಮನಸ್ಸು ಭಗವಂತನೊಂದಿಗೆ ಒಂದಾದಾಗ ದೇಹದ ಯಾತನೆ ಕಾಣುವುದೇ ಇಲ್ಲ. ಅಖಂಡ ಸಚ್ಚಿದಾನಂದ ಒಂದೇ ಈ ಚರ್ಮದ ಚೀಲದಲ್ಲಿರುವುದು. ಅದರ ಯಾವುದೋ ಬದಿಯಲ್ಲಿ ಗಂಟಲಿನ ಹುಣ್ಣು ಇದೆ. ಸ್ವಲ್ಪ ಹೊತ್ತು ಸುಮ್ಮನಿದ್ದು ನಂತರ ಹೇಳಿದರು, ಆತ್ಮನ ಮೇಲೆ ದೇಹವನ್ನು ಆರೋಪ ಮಾಡಿದೆ, ದೇಹದ ಮೇಲೆ ಆತ್ಮನನ್ನು ಆರೋಪ ಮಾಡಿದೆ. ಆದ ಕಾರಣವೇ ಒಬ್ಬನಿಗೆ ಅನಾರೋಗ್ಯವಾದರೆ ಕಾಯಿಲೆಯಾಗಿದೆ ನನಗೆ ಎಂದು ಹೇಳುತ್ತಾನೆ. ಹಿರಾನಂದ, ಭಕ್ತ ಏತಕ್ಕೆ ಕಷ್ಟವನ್ನು ಅನುಭವಿಸುವುದು? ದಯವಿಟ್ಟು ಹೇಳಿ. ಶ್ರೀರಾಮಕೃಷ್ಣ, ಕಷ್ಟ ಅನುಭವಿಸುವುದು ದೇಹ, ಗೊತ್ತಾಯಿತೆ? ಮಹೇಂದ್ರ ಹಿರಾನಂದನಿಗೆ ಹೇಳುತ್ತಾನೆ, ಇನ್ನೊಬ್ಬರಿಗೆ ಬೋಧನೆ ಮಾಡುವುದರಿಂದ ದೇಹ ಕಷ್ಟವನ್ನು ಅನುಭವಿಸುತ್ತದೆ. ಅವರ ಅಂದರೆ ಶ್ರೀರಾಮಕೃಷ್ಣರ ಜೀವನ ಒಂದು ಆಧಾರ ಪುಸ್ತಕದಂತೆ. ಇಷ್ಟೊಂದು ಯಾತನೆ ಅವರ ದೇಹದಲ್ಲಿ ಇದ್ದರೂ ಅವರ ಮನಸ್ಸು 100ಕ್ಕೆ 100 ಭಾಗ ದೇವರ ಮೇಲಿದೆ. ಹಿರಾನಂದ, ಹೌದು, ಇದು ಕ್ರಿಸ್ತನನ್ನು ಶಿಲುಬೆಗೆ ಏರಿಸಿದಂತೆ ಇದೆ. ಆದರೂ ಇದರಲ್ಲಿ ಏನೋ ರಹಸ್ಯವಿರಬೇಕು. ಏತಕ್ಕೆ ಎಲ್ಲರನ್ನೂ ಬಿಟ್ಟು ಇವರೇ ಹೆಚ್ಚು ಕಷ್ಟವನ್ನು ಅನುಭವಿಸಬೇಕು? ಮಹೇಂದ್ರ, ಶ್ರೀರಾಮಕೃಷ್ಣರು ಹೇಳುತ್ತಾರೆ, ಇದು ಭಗವತಿಯ ಇಚ್ಛೆ ಎಂದು. ಇವರ ದೇಹದ ಮೂಲಕ ಅವಳು ಆಡುತ್ತಿರುವುದು ಹೀಗೆ. ಹಿರಾನಂದ ಶ್ರೀರಾಮಕೃಷ್ಣರಿಗೆ, ಮಹೇಂದ್ರ ಹೇಳುತ್ತಾನೆ, ನಿಮ್ಮ ಕಾಯಿಲೆಗೆ ಕಾರಣ ನೀವು ಜನರಿಗೆ ಬೋಧಿಸುವುದು ಎಂದು. ಶ್ರೀರಾಮಕೃಷ್ಣ, ಅದೂ ಬರೀ ಅವನ ಊಹೆ. ಮಾರನೇ ದಿನ ಗುಡ್ ಫ್ರೈಡೆ. ಹಿರಾನಂದ ತನ್ನ ಮಧ್ಯಾಹ್ನದ ಊಟವನ್ನು ಕಾಶಿಪುರದಲ್ಲೇ ಮಾಡಿದ್ದಾನೆ. ಮಧ್ಯಾಹ್ನ 1 ಗಂಟೆಯ ಸಮಯ. ಅವನು ಶ್ರೀರಾಮಕೃಷ್ಣರ ಕಾಲುಗಳನ್ನು ಒತ್ತುತ್ತಿರುವನು. ಮಹೇಂದ್ರನು ಹತ್ತಿರವೇ ಕುಳಿತಿದ್ದಾನೆ. ಹಿರಾನಂದ ಶ್ರೀರಾಮಕೃಷ್ಣರಿಗೆ, ನೀವು ಏತಕ್ಕೆ ಇಷ್ಟೊಂದು ಚಿಂತೆ ಮಾಡುವುದು? ನೀವು ಒಂದು ಮಗುವಿನಂತೆ ವೈದ್ಯರನ್ನು ನಂಬಿದರೆ ನಿಮಗೇ ಶಾಂತಿ. ಶ್ರೀರಾಮಕೃಷ್ಣ, ನಾನು ವೈದ್ಯರಲ್ಲಿ ನಂಬುವುದು ಹೇಗೆ? ಡಾಕ್ಟರ್ ಸರ್ಕಾರ ನನಗೆ ಗುಣವಾಗುವುದಿಲ್ಲ ಎಂದು ಹೇಳಿಬಿಟ್ಟಿದ್ದಾನೆ. ಹಿರಾನಂದ, ಆದರೆ ಅದಕ್ಕಾಗಿ ಏತಕ್ಕೆ ಇಷ್ಟೊಂದು ವ್ಯಾಕುಲ? ಏನಾಗಬೇಕಾಗಿದೆಯೋ ಅದೇ ಆಗುವುದು. ಮಹೇಂದ್ರ ಹಿರಾನಂದನಿಗೆ, ಶ್ರೀರಾಮಕೃಷ್ಣರು ತಮಗಾಗಿ ವ್ಯಾಕುಲ ಪಡುತ್ತಿಲ್ಲ. ಅವರ ದೇಹ ಇರುವುದು ಭಕ್ತರಿಗಾಗಿ. ಅವರಿಗಾಗಿ ಚಿಂತೆ, ವ್ಯಾಕುಲ ಎಲ್ಲವೂ. ಹಿರಾನಂದ ಶ್ರೀರಾಮಕೃಷ್ಣರಿಗೆ ಪಂಜಾಬ್ ದೇಶದ ಜನರಂತೆ ಪೈಜಾಮಗಳನ್ನು ಹಾಕಿಕೊಂಡರೆ ಸರಾಗವಾಗಿರುವುದು ಎಂದು ಹೇಳಿದ. ಶ್ರೀರಾಮಕೃಷ್ಣರಿಗೆ ಮೈ ಮೇಲೆ ಬಟ್ಟೆಯನ್ನು ಇರಿಸಿಕೊಳ್ಳುವುದಕ್ಕೆ ಆಗುತ್ತಿರಲಿಲ್ಲ. ಅವರು ಅನೇಕ ಬಾರಿ ಮಗುವಿನಂತೆ ದಿಗಂಬರರಾಗಿಯೇ ಇರುತ್ತಿದ್ದರು. ಅದಕ್ಕೆ ಅವರು ಹಿರಾನಂದನಿಗೆ, ನೀನು ಊರಿಗೆ ಹೋದ ಕೂಡಲೇ ಪೈಜಾಮಗಳನ್ನು ಕಳುಹಿಸಿಕೊಡಲು ಮರೆಯಬೇಡ ಎನ್ನುವರು. ಹಿರಾನಂದ ತನ್ನ ಜೊತೆಯಲ್ಲಿ ತನ್ನ 2 ಬ್ರಹ್ಮೋ ಸ್ನೇಹಿತರನ್ನು ಕರೆದುಕೊಂಡು ಬಂದಿದ್ದ. ಅದಕ್ಕಾಗಿಯೇ ಶ್ರೀರಾಮಕೃಷ್ಣರು ಪದೇ ಪದೇ ಸೊಂಟದ ತನಕ ಬಟ್ಟೆಯನ್ನು ಎಳೆದುಕೊಳ್ಳುತ್ತಿದ್ದರು. ಶ್ರೀರಾಮಕೃಷ್ಣ ಹಿರಾನಂದನಿಗೆ, ನಾನು ದೇಹವನ್ನು ಬಟ್ಟೆಯಿಂದ ಮುಚ್ಚಿಕೊಳ್ಳದಿದ್ದರೆ ಅನಾಗರಿಕ ಎಂದು ಭಾವಿಸುವೆಯಾ? ಹಿರಾನಂದ, ನೀವೊಂದು ಮಗುವಿನಂತೆ. ಬಟ್ಟೆ ಇರಲಿ ಬಿಡಲಿ, ಅದರಿಂದೇನು ವ್ಯತ್ಯಾಸ? ಶ್ರೀರಾಮಕೃಷ್ಣ ಬ್ರಹ್ಮೋಭಕ್ತರ ಕಡೆ ತೋರಿಸಿ, ಆದರೆ ಅವರು ಹಾಗೆ ಭಾವಿಸುತ್ತಾರೆ. ಹಿರಾನಂದ ಶ್ರೀರಾಮಕೃಷ್ಣರನ್ನು ಬೀಳ್ಕೊಡುವುದರಲ್ಲಿದ್ದ. ಇನ್ನೂ ಸ್ವಲ್ಪ ದಿನಗಳಲ್ಲಿ ಅವನು ಸಿಂಧೂ ದೇಶಕ್ಕೆ ಹೋಗುವವನಿದ್ದ. ಶ್ರೀರಾಮಕೃಷ್ಣ, ನೀನು ಸಿಂಧಿಗೆ ಹೋಗದೆ ಉಳಿದರೆ? ಹಿರಾನಂದ, ಆದರೆ ಅಲ್ಲಿ ನನ್ನ ಕೆಲಸವನ್ನು ಮಾಡುವುದಕ್ಕೆ ಯಾರೂ ಇಲ್ಲ. ಅಲ್ಲಿ ನನಗೆ ಬೇಕಾದಷ್ಟು ಕೆಲಸಗಳಿವೆ. ಶ್ರೀರಾಮಕೃಷ್ಣ, ಅಲ್ಲಿ ನಿನಗೆ ಎಷ್ಟು ಸಂಬಳ ಬರುವುದು? ಹಿರಾನಂದ, ನನ್ನ ಕೆಲಸಕ್ಕೆ ಜಾಸ್ತಿ ವರಮಾನವಿಲ್ಲ. ಶ್ರೀರಾಮಕೃಷ್ಣ, ನೀನು ಇಲ್ಲೇ ಏತಕ್ಕೆ ಇರಬಾರದು? ಹಿರಾನಂದ, ನಾನು ಬೇಕಾದರೆ ರಜಾ ತೆಗೆದುಕೊಳ್ಳುತ್ತೇನೆ. ಶ್ರೀರಾಮಕೃಷ್ಣ,
ನೀನು ಪುನಃ ನನ್ನನ್ನು ಯಾವಾಗ ನೋಡುತ್ತೀಯೇ? ಹಿರಾನಂದ: ನಾನು ನಾಡಿದ್ದು ಎಂದರೆ ಸೋಮವಾರ ಹೋಗುತ್ತೇನೆ. ಅಂದಿನ ದಿನ ಬೆಳಗ್ಗೆ ನಿಮ್ಮನ್ನು ನೋಡುತ್ತೇನೆ. ಹಿರಾನಂದ ಆ ದಿನ ಮತ್ತೆ ಬಂದು ಶ್ರೀರಾಮಕೃಷ್ಣರಿಂದ ಬೀಳ್ಕೊಂಡು ಸಿಂಧಿಗೆ ಹೋದ. ಪುನಃ ಅವನು ಅವರನ್ನು ನೋಡಲಿಲ್ಲ. ಬದಲಾಗಿ ಅವರ ನಿರ್ವಾಣದ ಸುದ್ದಿಯನ್ನು ಕೇಳಬೇಕಾಯಿತು. ಮೇ, ಜೂನ್, ಜುಲೈ ತಿಂಗಳುಗಳು ಸಾಗಿದವು. ಶ್ರೀರಾಮಕೃಷ್ಣರ ಸ್ಥಿತಿ ಉತ್ತಮಗೊಳ್ಳಲಿಲ್ಲ. ಅವರು ಬೇಗನೆ ದೇಹ ಬಿಡುವರು ಎಂಬುದು ಭಕ್ತರಿಗೆಲ್ಲ ದೃಢವಾಯಿತು. ಇದನ್ನು ಸಹಿಸಲು ಅಸದಳವಾದರೂ ದೈವೇಚ್ಛೆಗೆ ಎಲ್ಲರೂ ತಲೆ ಬಾಗಲೇಬೇಕಾಗಿದೆ. ಶ್ರೀರಾಮಕೃಷ್ಣರ ಆರೋಗ್ಯ ಇಳಿಮುಖವಾಗಿದ್ದರೂ ಶಿಷ್ಯರ ಮೇಲ್ಮೆಗಾಗಿ ದುಡಿಯುವುದು ಮಾತ್ರ ಕಡಿಮೆಯಾಗಲಿಲ್ಲ. ಒಂದು ದಿನ ನರೇಂದ್ರನಿಗೆ ರಾಮ ಮಂತ್ರವನ್ನು ಉಪದೇಶಿಸಿ, ಇದೇ ನಿನ್ನ ಇಷ್ಟದೇವತೆ ಎಂದರು. ಇದು ಅವನ ಮೇಲೆ ಒಂದು ಅದ್ಭುತ ಪರಿಣಾಮವನ್ನು ಉಂಟು ಮಾಡಿತು. ನರೇಂದ್ರ ಆನಂದದಿಂದ ತುಂಬಿ ತುಳುಕಾಡಿದ. ಪರವಶನಾಗಿ ಮನೆಯ ಸುತ್ತಲೂ ರಾಮ ಮಂತ್ರವನ್ನು ಉಚ್ಚಾರ ಮಾಡುತ್ತಾ ತಿರುಗಿದ. ಯಾರಿಗೂ ಅವನ ಸಮೀಪಕ್ಕೆ ಹೋಗಲು ಧೈರ್ಯ ಬರಲಿಲ್ಲ. ಅಂತಹ ಗಂಭೀರ ಸ್ಥಿತಿಯಲ್ಲಿದ್ದನು. ಇತರ ಶಿಷ್ಯರಿಗೆ ನರೇಂದ್ರನ ಈ ಸ್ಥಿತಿ ನೋಡಿ ಗಾಬರಿಯಾಯಿತು. ಶ್ರೀರಾಮಕೃಷ್ಣರಿಗೆ ಈ ಸಮಾಚಾರವನ್ನು ತಿಳಿಸಿದರು. ಅದಕ್ಕೇನು ಪರವಾಗಿಲ್ಲ, ಕ್ರಮೇಣ ಅವನು ಹಿಂದಿನ ಸ್ಥಿತಿಗೆ ಬರುತ್ತಾನೆ ಎಂದು ಶ್ರೀರಾಮಕೃಷ್ಣರು ಹೇಳಿದರು. ಅದರಂತೆ ನರೇಂದ್ರ ತನ್ನ ಹಿಂದಿನ ಸ್ಥಿತಿಗೆ ಮರಳಿ ಬಂದಾಗ ಸಾಯಂಕಾಲ 4 ಗಂಟೆಯಾಗಿತ್ತು. ಶ್ರೀರಾಮಕೃಷ್ಣರು ಅವನಿಗೆ ಉಪದೇಶ ಕೊಟ್ಟಿದ್ದು ಬೆಳಿಗ್ಗೆ. ಶ್ರೀರಾಮಕೃಷ್ಣರು ಕಾಶೀಪುರದಲ್ಲಿದ್ದಾಗ ನಾಗಮಹಾಶಯ ಅವರನ್ನು ನೋಡಲು ಆಗಾಗ್ಗೆ ಬರುತ್ತಿದ್ದನು. ಅವರು ಪಡುವ ಯಾತನೆಯನ್ನು ಇವನಿಗೆ ಸಹಿಸುವುದಕ್ಕೆ ಆಗುತ್ತಿರಲಿಲ್ಲ. ಒಂದು ದಿನ ನಾಗಮಹಾಶಯ ಬಂದಾಗ, ನನ್ನ ಪಕ್ಕದಲ್ಲಿ ಕುಳಿತುಕೋ ಎಂದರು. ಹಾಗೆ ಮಾಡಿದಾಗ ಅವನನ್ನು ಆಲಂಗಿಸಿಕೊಂಡರು. ಮತ್ತೊಂದು ದಿನ ನಾಗಮಹಾಶಯನಿಗೆ ಹೇಳುತ್ತಾರೆ, ನೋಡು ದುರ್ಗಾಚರಣ, ಡಾಕ್ಟರು ನನ್ನನ್ನು ಗುಣಪಡಿಸುವುದಕ್ಕೆ ಆಗಲಿಲ್ಲ. ನೀನು ಏನಾದರೂ ಮಾಡಿ ನನಗೆ ಗುಣ ಮಾಡುವೆಯಾ? ನಾಗಮಹಾಶಯ ಸ್ವಲ್ಪ ಹೊತ್ತು ಯೋಚಿಸಿ ಶ್ರೀರಾಮಕೃಷ್ಣರ ಕಾಯಿಲೆಯನ್ನು ತಾನು ತೆಗೆದುಕೊಳ್ಳುವುದಕ್ಕೆ ಸಂಕಲ್ಪ ಮಾಡಿಕೊಂಡು ಶ್ರೀರಾಮಕೃಷ್ಣರಿಗೆ, ನಿಮಗೆ ಗುಣ ಮಾಡುವುದಕ್ಕೆ ನನ್ನಿಂದ ಸಾಧ್ಯ, ನಿಮ್ಮ ದಯೆ ಇದ್ದರೆ ಅದನ್ನು ಮಾಡುತ್ತೇನೆ ಎಂದು ಹತ್ತಿರ ಬಂದ. ನಾಗಮಹಾಶಯನ ಮನಸ್ಸಿನಲ್ಲಿ ಏನಿದೆ ಎಂಬುದನ್ನು ಗ್ರಹಿಸಿದ ಶ್ರೀರಾಮಕೃಷ್ಣರು, ಹೌದು, ನಿನಗೆ ಅದು ಸಾಧ್ಯ, ಆದರೆ ಹಾಗೆ ಮಾಡುವುದು ಬೇಡ ಎಂದು ಅವನಿಗೆ ಹೇಳುತ್ತಾರೆ. ಮತ್ತೊಂದು ದಿನ ನಾಗಮಹಾಶಯರು ಶ್ರೀರಾಮಕೃಷ್ಣರ ಕೋಣೆಯನ್ನು ಪ್ರವೇಶಿಸುತ್ತಿದ್ದಾಗ ಅವರು ಹತ್ತಿರವಿದ್ದ ಭಕ್ತರನ್ನು, ನಾನು ನೆಲ್ಲಿಕಾಯಿ ತಿನ್ನಬೇಕು ಎಂದು ಕೇಳುತ್ತಿದ್ದರು. ಈ ಕಾಲದಲ್ಲಿ ಅದು ಸಿಕ್ಕುವುದಿಲ್ಲ ಎಂದು ಭಕ್ತರು ಹೇಳಿದರು. ನಾಗಮಹಾಶಯ ಕಲ್ಕತ್ತೆಗೆ ಹೋಗಿ 2 ದಿನಗಳು ಎಲ್ಲ ಕಡೆ ಅದನ್ನು ಹುಡುಕಾಡಿದರು. ಆದರೆ ಎಲ್ಲಿಯೂ ಅದು ಸಿಕ್ಕಲಿಲ್ಲ. ಶ್ರೀರಾಮಕೃಷ್ಣರಿಗೆ ಯಾವಾಗ ಮನಸ್ಸಿನಲ್ಲಿ ಅದರ ಆಸೆಯಾಯಿತೋ ಅದನ್ನು ತೃಪ್ತಿ ಮಾಡುವ ಆ ವಸ್ತು ಎಲ್ಲಿಯೋ ಇರಲೇಬೇಕು ಎಂದು ನಾಗಮಹಾಶಯ ತುಂಬ ಹುಡುಕಾಡಿದಾಗ ಒಂದು ಕಡೆ ಅದು ಸಿಕ್ಕಿತು. ಅದನ್ನು ತಂದು ಶ್ರೀರಾಮಕೃಷ್ಣರಿಗೆ ಕೊಡುತ್ತಾನೆ. ಶ್ರೀರಾಮಕೃಷ್ಣರು ಅದನ್ನು ನೋಡಿದಾಗ ತುಂಬ ಸಂತೋಷಪಡುತ್ತಾರೆ. ಶಾರದಾ ದೇವಿಯವರಿಗೆ ದುರ್ಗಾಚರಣನಿಗಾಗಿ ಅನ್ನ ಮತ್ತು ಖಾರದ ಪಲ್ಯವನ್ನು ಮಾಡುವಂತೆ ಹೇಳುತ್ತಾರೆ. ಅದನ್ನು ತಂದ ಮೇಲೆ ಅದರಿಂದ ಒಂದು ಅಗಳನ್ನು ತಮ್ಮ ಬಾಯಿಗೆ ಹಾಕಿಕೊಂಡು ಮಿಕ್ಕಿದ್ದನ್ನು ದುರ್ಗಾಚರಣನಿಗೆ ಕೊಡುತ್ತಾರೆ. ಏಕೆಂದರೆ ಅವನು ಪ್ರಸಾದವನ್ನಲ್ಲದೆ ಬೇರೆ ಏನನ್ನೂ ತಿನ್ನುತ್ತಿರಲಿಲ್ಲ. ಶ್ರೀರಾಮಕೃಷ್ಣರು ಈ ಪ್ರಪಂಚವನ್ನು ಬಿಡುವುದಕ್ಕೆ 8-9 ದಿನಗಳಿಗೆ ಮುಂಚೆ ಯೋಗಿನ್ಗೆ ಪಂಚಾಂಗವನ್ನು ತಂದು ತಿಂಗಳ ಕೊನೆಯವರೆಗೆ ಇರುವ ತಿಥಿಗಳನ್ನು ಓದು ಎಂದು ಹೇಳುತ್ತಾರೆ. ಅವನು ತಿಂಗಳ ಕೊನೆಗೆ ಬಂದಾಗ ಸಾಕು ನಿಲ್ಲಿಸು ಎಂದು ಸನ್ನೆ ಮಾಡುತ್ತಾರೆ. ಮೇಲಿನ ಘಟನೆಯ ನಂತರ 4-5 ದಿನಗಳಾದ ಮೇಲೆ ಶ್ರೀರಾಮಕೃಷ್ಣರು ನರೇಂದ್ರನನ್ನು ತಮ್ಮ ಕೋಣೆಗೆ ಕರೆಯುತ್ತಾರೆ. ಆ ಸಮಯದಲ್ಲಿ ಕೋಣೆಯಲ್ಲಿ ಮತ್ಯಾರೂ ಇರಲಿಲ್ಲ. ನರೇಂದ್ರನನ್ನು ತಮ್ಮ ಪಕ್ಕದಲ್ಲಿ ಕುಳ್ಳಿರಿಸಿಕೊಂಡು ಶ್ರೀರಾಮಕೃಷ್ಣರು ಅವನನ್ನೇ ನೋಡುತ್ತಾ ಸಮಾಧಿಗೆ ಹೋದರು. ನರೇಂದ್ರನಿಗೆ ಒಂದು ವಿದ್ಯುತ್ ಶಕ್ತಿ ತನ್ನ ದೇಹವನ್ನು ಪ್ರವೇಶಿಸಿದಂತೆ ಆಯಿತು. ಕ್ರಮೇಣ ಅವನಿಗೂ ಬಾಹ್ಯ ಪ್ರಜ್ಞೆ ಹೋಯಿತು. ಅವನು ಎಷ್ಟು ಹೊತ್ತು ಹಾಗೆ ಕುಳಿತಿದ್ದನೋ ಗೊತ್ತಿರಲಿಲ್ಲ. ಪ್ರಜ್ಞೆ ಬಂದ ಮೇಲೆ ಶ್ರೀರಾಮಕೃಷ್ಣರು, ಇಂದು ನನ್ನ ತಪಶಕ್ತಿಯನ್ನೆಲ್ಲ ನಿನಗೆ ಧಾರೆ ಎರೆದು ಬಿಟ್ಟಿದ್ದೇನೆ. ನಾನು ಇಂದು ಏನೂ ಇಲ್ಲದ ಫಕೀರ. ಈ ಶಕ್ತಿಯಿಂದ ನೀನು ಲೋಕದಲ್ಲಿ ಬೇಕಾದಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಿ ಅನಂತರ ಹೋಗುವೆ ಎಂದು ಹೇಳಿದರು. ಇದಾದ ನಂತರವೂ ಕೆಲವು ದಿನಗಳ ಮೇಲೆ ನರೇಂದ್ರನಿಗೆ ಮತ್ತೊಂದು ಸಂಶಯ ಎದ್ದಿತು. ಇಂತಹ ದಾರುಣವಾದ ಯಾತನೆ ಸಮಯದಲ್ಲೂ ಕೂಡ ಶ್ರೀರಾಮಕೃಷ್ಣರು ತಾವು ಅವತಾರವೆಂದು ಹೇಳಿದರೆ ನಾನು ಒಪ್ಪಿಕೊಳ್ಳುತ್ತೇನೆ, ಇಲ್ಲದೆ ಇದ್ದರೆ ಇಲ್ಲ ಎಂದು ಮನಸ್ಸಿನಲ್ಲಿ ಅಂದುಕೊಂಡರು. ನರೇಂದ್ರನ ಮನಸ್ಸಿನಲ್ಲಿ ಈ ಸಂದೇಹ ಬಂದೊಡನೆ ಶ್ರೀರಾಮಕೃಷ್ಣರು ತಮ್ಮ ಶಕ್ತಿಯನ್ನೆಲ್ಲ ಒಟ್ಟುಗೂಡಿಸಿಕೊಂಡು, ಯಾರು ಹಿಂದೆ ರಾಮನಾಗಿದ್ದನೋ
ಯಾರು ಹಿಂದೆ ಕೃಷ್ಣನಾಗಿದ್ದನೋ ಅವನೇ ಈ ದೇಹದಲ್ಲಿ ರಾಮಕೃಷ್ಣನಾಗಿದ್ದಾನೆ, ಆದರೆ ನಿನ್ನ ವೇದಾಂತ ದೃಷ್ಟಿಯಿಂದ ಅಲ್ಲ ಎನ್ನುತ್ತಾರೆ. ತನ್ನ ಮನಸ್ಸಿನಲ್ಲಿದ್ದುದು ಅವರಿಗೆ ಹೇಗೆ ತಿಳಿಯಿತೋ ಎಂದು ನರೇಂದ್ರನಿಗೆ ಆಶ್ಚರ್ಯ. ನಾಚಿಕೆ ಸಂಕೋಚಗಳಿಂದ ತಲೆ ತಗ್ಗಿಸುತ್ತಾನೆ. ಅವರಲ್ಲಿ ಎಷ್ಟೊಂದು ಮಹಿಮೆಯನ್ನು ನೋಡಿದ್ದರೂ ಇನ್ನೂ ಅನುಮಾನಿಸಿದೆನಲ್ಲ ಎಂದು. ಇಲ್ಲಿ ಶ್ರೀರಾಮಕೃಷ್ಣರು ನಿನ್ನ ವೇದಾಂತ ದೃಷ್ಟಿಯಿಂದ ಅಲ್ಲ ಎನ್ನುವರು. ಏತಕ್ಕೆಂದರೆ ವೇದಾಂತದ ಪ್ರಕಾರ ಎಲ್ಲರೂ ಬ್ರಹ್ಮವೇ. ಅಲ್ಲಿ ಅವತಾರಕ್ಕೆ ಆಸ್ಪದವೇ ಇಲ್ಲ. ಯಾವಾಗ ಒಬ್ಬ ದೇಶ ಕಾಲ ನಿಮಿತ್ತಗಳನ್ನೊಳಗೊಂಡ ಪ್ರಪಂಚದಲ್ಲಿ ಇರುತ್ತಾನೋ ಅವನು ಭಗವಂತನ ಆವಿರ್ಭಾವದಲ್ಲಿ ತರತಮಗಳನ್ನು ನೋಡುತ್ತಾನೆ. ಎಲ್ಲಿ ಆಧ್ಯಾತ್ಮಿಕತೆ ಅತ್ಯಂತ ವಿಶೇಷವಾಗಿ ಆವಿರ್ಭೂತವಾಗುವುದೋ ಅದನ್ನು ಅವತಾರ ಎಂದು ಹೇಳುತ್ತಾನೆ. ಅವತರಣ ಎಂದರೆ ಮೇಲಿಂದ ಕೆಳಗೆ ಇಳಿದು ಬರುವುದು. ಅವರು ಹುಟ್ಟುವಾಗಲೇ ಸಿದ್ಧರು. ಆದರೆ ಶ್ರೀರಾಮಕೃಷ್ಣರು ಕೂಡ ಸಾಧನೆ ಮಾಡುವುದನ್ನು ನೋಡುತ್ತೇವೆ. ಅವರು ಸಿದ್ಧ ಪುರುಷರಾದರೆ ಸಾಧನೆ ಏತಕ್ಕೆ ಮಾಡಬೇಕಾಗಿತ್ತು ಎಂದು ಕೇಳಬಹುದು. ಆದರೆ ಶ್ರೀರಾಮಕೃಷ್ಣರು ಇತರರಿಗೆ ಮೇಲ್ಪಂಕ್ತಿಯಾಗುವುದಕ್ಕಾಗಿ ಸಾಧನೆ ಮಾಡಿದರು. ಸಾಧಾರಣ ಮನುಷ್ಯ ದೇವರ ಕಡೆಗೆ ಹೋಗಬೇಕಾದರೆ ಏನು ಮಾಡಬೇಕು ಅದನ್ನು ತೋರುವುದಕ್ಕೆ ಸಾಧನೆ ಮಾಡಿದರು. ಆಗಸ್ಟ್ 15ನೇ ತಾರೀಕು ಭಾನುವಾರ ಬಂತು. ಇದೊಂದು ತುಂಬ ದುರಂತದ ದಿನ. ಶ್ರಾವಣ ಮಾಸದ ಕೊನೆಯ ದಿನ. ಅಂದು ಶ್ರೀರಾಮಕೃಷ್ಣರ ಯಾತನೆ ಅತ್ಯಂತ ಉತ್ಕಟವಾಗಿತ್ತು. ಅವರು ತುಂಬ ಅಸ್ತವ್ಯಸ್ತರಾದರು. ಅವರ ನಾಡಿ ಸರಿಯಾಗಿರಲಿಲ್ಲ. ಅತುಲ ಎಂಬುವನು ನಾಡಿಶಾಸ್ತ್ರದಲ್ಲಿ ನಿಪುಣ. ಅವನು ಪರಿಸ್ಥಿತಿ ತುಂಬ ಹದಗೆಟ್ಟಿದೆ, ನೀವು ಜೋಪಾನವಾಗಿರಬೇಕೆಂದು ಸೇವಕರಿಗೆ ಹೇಳಿದ. ಸಂಜೆಗೆ ಸ್ವಲ್ಪ ಮುಂಚೆ ಶ್ರೀರಾಮಕೃಷ್ಣರಿಗೆ ಉಸಿರಾಡುವುದಕ್ಕೆ ತುಂಬ ಕಷ್ಟವಾಯಿತು. ಭಕ್ತರು ಕಂಬನಿ ಸುರಿಸಿದರು. ಅವರ ಜೀವನದ ಹಣತೆ ಎಲ್ಲಿ ನಂದಿ ಹೋಗುವುದೋ ಎಂದು. ಅವರ ಹಾಸಿಗೆ ಸುತ್ತ ಎಲ್ಲರೂ ಕುಳಿತರು. ರಾತ್ರಿಯಾದಾಗ ಶ್ರೀರಾಮಕೃಷ್ಣರು ಹಸಿವಾಗುತ್ತಿದೆ ಎಂದರು. ಸೇವಕರು ಸ್ವಲ್ಪ ಗಂಜಿಯನ್ನು ತಂದುಕೊಟ್ಟರು. ಆದರೆ ಅವರಿಂದ ಅದನ್ನು ಕುಡಿಯುವುದಕ್ಕೆ ಆಗಲಿಲ್ಲ. ಅವರ ಬಾಯನ್ನು ತೊಳೆದು ಹಾಸಿಗೆಯ ಮೇಲೆ ಮಲಗಿಸಿದರು. ಶ್ರೀರಾಮಕೃಷ್ಣರು ಇದ್ದಕ್ಕೆ ಇದ್ದಂತೆ ಸಮಾಧಿಗೆ ಹೋದರು. ದೇಹ ಗಟ್ಟಿಯಾಯಿತು. ಇದು ಸಾಧಾರಣ ಸಮಾಧಿಯಂತೆ ಇರಲಿಲ್ಲ. ಶಶಿ ಅಳುವುದಕ್ಕೆ ಮೊದಲು ಮಾಡಿದ. ಗಿರೀಶ ಮತ್ತು ಬಲರಾಮನಿಗೆ ಬರುವುದಕ್ಕೆ ಹೇಳಿ ಕಳುಹಿಸಿದರು. ಅರ್ಧರಾತ್ರಿ ಆದ ಮೇಲೆ ಶ್ರೀರಾಮಕೃಷ್ಣರಿಗೆ ಎಚ್ಚರವಾಯಿತು. ನನಗೆ ತುಂಬ ಹೊಟ್ಟೆ ಹಸಿವು ಎಂದರು. ಅವರನ್ನು ಹಾಸಿಗೆಯ ಮೇಲೆ ಕುಳ್ಳಿರಿಸಿದರು. ಒಂದು ಲೋಟದ ತುಂಬ ಗಂಜಿಯನ್ನು ಕುಡಿದರು. ಕುಡಿಯುವಾಗ ಏನೂ ತೊಂದರೆ ಆಗಲಿಲ್ಲ. ಇಷ್ಟು ಸರಾಗವಾಗಿ ಅವರು ಕುಡಿದು ಎಷ್ಟೋ ದಿನಗಳು ಆಗಿದ್ದವು. ಈಗ ನಾನು ಹುಷಾರಾಗಿದ್ದೇನೆ ಎಂದರು. ನರೇಂದ್ರ ಸ್ವಲ್ಪ ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ ಎಂದ. ಆಗ ಶ್ರೀರಾಮಕೃಷ್ಣರು ಸ್ಪಷ್ಟವಾಗಿ ಜೈ ಕಾಳಿ ಜೈ ಕಾಳಿ ಜೈ ಕಾಳಿ ಎಂದು 3 ಬಾರಿ ಹೇಳಿ ನಿಧಾನವಾಗಿ ಮಲಗಿದರು. ಇದೇ ಅವರ ಬಾಯಿಂದ ಹೊರಟ ಕೊನೆಯ ಶಬ್ದಗಳು. ಶ್ರೀರಾಮಕೃಷ್ಣರು ವಿಶ್ರಾಂತಿಯನ್ನು ಪಡೆಯುತ್ತಿರುವುದನ್ನು ನೋಡಿ ನರೇಂದ್ರ ಕೆಳಗೆ ಇಳಿದು ಹೋದ. ರಾತ್ರಿ 1:02 ಮೇಲೆ ಶ್ರೀರಾಮಕೃಷ್ಣರ ದೇಹದಲ್ಲಿ ಒಂದು ಶಕ್ತಿ ಸಂಚರಿಸಿದಂತೆ ಆಯಿತು. ದೇಹದ ಕೂದಲು ನಿಮಿರಿ ನಿಂತವು. ಕಣ್ಣುಗಳು ಭ್ರೂ ಮಧ್ಯದಲ್ಲಿ ನೆಲೆಸಿದವು. ಮೊಗದಲ್ಲಿ ಒಂದು ಅಪೂರ್ವ ಮಂದಹಾಸ ಮೂಡಿತು. ಶ್ರೀರಾಮಕೃಷ್ಣರು ಸಮಾಧಿಗೆ ಹೋದರು. ಇದು ಮಹಾಸಮಾಧಿ. ಹೋದರೆ ಬರದೇ ಇರುವ ಸಮಾಧಿ. 1886ನೇ ಇಸವಿ ಆಗಸ್ಟ್ 16ನೇ ಸೋಮವಾರ ಬೆಳಗಿನ ಜಾವದಲ್ಲಿ ಅವರು ದೇಹವನ್ನು ವಿಸರ್ಜಿಸಿದರು. ಗಿರೀಶ ಮತ್ತು ರಾಮ ಸ್ವಲ್ಪ ಹೊತ್ತಿನ ಮೇಲೆ ಬಂದರು. ದುಃಖ ವಾರ್ತೆ ಕಲ್ಕತ್ತೆಯಲ್ಲೆಲ್ಲ ಹಬ್ಬಿತು. ಸಾವಿರಾರು ಜನ ಬೆಳಿಗ್ಗೆ ಅವರ ದೇಹದ ಕೊನೆಯ ದರ್ಶನಕ್ಕಾಗಿ ಬಂದರು. ಕರ್ನಲ್ ವಿಶ್ವನಾಥ ಉಪಾಧ್ಯಾಯ ಎಂಬುವನು ಬೆಳಿಗ್ಗೆ 8 ಗಂಟೆಗೆ ಬಂದು ಶ್ರೀರಾಮಕೃಷ್ಣರ ದೇಹವನ್ನು ಪರೀಕ್ಷೆ ಮಾಡಿದ. ದೇಹ ಗಟ್ಟಿಯಾಗಿದ್ದರೂ ಸ್ವಲ್ಪ ಶಾಖ ಇನ್ನೂ ಇತ್ತು. ಅವನು ಬೆನ್ನನ್ನು ಒತ್ತಿದನು. ಎಲ್ಲ ಪೂರೈಸಿದ ಮೇಲೆ ಇದು ಗಾಢ ಸಮಾಧಿ ಇರಬಹುದು. ದೇಹದ ಅಂತ್ಯಕ್ರಿಯೆ ಮಾಡಲು ಇನ್ನೂ ಸ್ವಲ್ಪ ಹೊತ್ತು ನೋಡಿ ಎಂದು ಹೇಳಿದ. ಇದೇ ಸಮಯಕ್ಕೆ ಮಹೇಂದ್ರಲಾಲ್ ಸರ್ಕಾರನು ಬಂದ. ಅವನು ದೇಹವನ್ನು ಪರೀಕ್ಷಿಸಿ ಅರ್ಧ ಗಂಟೆ ಹಿಂದೆ ಪ್ರಾಣ ಹೋಗಿದೆ ಎಂದ. ಅವನ ತೀರ್ಮಾನವನ್ನೇ ಕೊನೆ ಎಂದು ಒಪ್ಪಿಕೊಂಡು ಅಂತ್ಯಕ್ರಿಯೆ ಮಾಡುವುದಕ್ಕೆ ಅಣಿಯಾದರು. ಸಂಜೆ 5 ಗಂಟೆಗೆ ದೇಹವನ್ನು ಕೆಳಗೆ ತಂದು ಅದನ್ನು ಒಂದು ಮಂಚದ ಮೇಲೆ ಮಲಗಿಸಿದರು. ಆ ದೇಹಕ್ಕೆ ಕಾವಿ ಬಟ್ಟೆಯನ್ನು ಉಡಿಸಿದರು. ಹೂವು ಚಂದನಗಳಿಂದ ಅಲಂಕರಿಸಿದರು. ಡಾಕ್ಟರ್ ಮಹೇಂದ್ರಲಾಲ್ ಸರ್ಕಾರನ ಕೋರಿಕೆಯ ಮೇಲೆ ಶ್ರೀರಾಮಕೃಷ್ಣರ ದೇಹ ಮತ್ತು ಅವರ ಭಕ್ತ ವೃಂದದ ಒಂದು ಭಾವಚಿತ್ರವು ತೆಗೆಯಲ್ಪಟ್ಟಿತು. 1 ಗಂಟೆಯಾದ ಮೇಲೆ ಕಾಶೀಪುರದ ಸ್ಮಶಾನ ಭೂಮಿಗೆ ಭಜನೆ ಮಾಡಿಕೊಂಡು ಮೆರವಣಿಗೆಯಲ್ಲಿ ಶರೀರವನ್ನು ತೆಗೆದುಕೊಂಡು ಹೋದರು. ಇದನ್ನು ನೋಡಿದವರೆಲ್ಲ ಕಣ್ಣೀರು ಹಾಕಿದರು. ದೇಹವನ್ನು ಚಿತೆಯ ಮೇಲೆ ಇಟ್ಟರು.
ತ್ರೈಲೋಕ್ಯನಾಥ ಒಂದೆರಡು ಭಕ್ತಿಗೀತೆಗಳನ್ನು ಹಾಡಿದ. ಆ ಹಾಡುಗಳನ್ನು ಕೇಳಿದಾಗ ಶ್ರೀರಾಮಕೃಷ್ಣರು ಅನೇಕ ವೇಳೆ ಸಮಾಧಿಸ್ಥರಾಗುತ್ತಿದ್ದರು, ಆದರೆ ಬೇಗನೆ ಹಿಂದಿರುಗಿ ಬರುತ್ತಿದ್ದರು. ಆದರೆ ಇಂದು ಅವರು ಹಿಂತಿರುಗಿ ಬರದ ಮಹಾಸಮಾಧಿಯಲ್ಲಿ ಇದ್ದಾರೆ. ಕೆಲವು ಗಂಟೆಗಳಲ್ಲಿಯೇ ಅಗ್ನಿದೇವ ಈ ದೇವಮಾನವ ದೇಹವನ್ನು ಬೂದಿ ಮಾಡಿ ಹಾಕಿದ. ಸ್ವಲ್ಪ ಅಸ್ಥಿಯನ್ನು ಗಂಗೆಗೆ ಹಾಕಿ ಉಳಿದುದನ್ನು ಒಂದು ಪಾತ್ರೆಯಲ್ಲಿ ಹಾಕಿಟ್ಟರು. ಶ್ರೀರಾಮಕೃಷ್ಣರಂತಹ ಅವತಾರ ಪುರುಷರಿಗೆ ಸಾವೇ ಕೊನೆಯಲ್ಲ. ಶೋಕ ಸಾಗರದಲ್ಲಿ ಮುಳುಗಿದ್ದ ಶ್ರೀ ಶಾರದಾದೇವಿಯವರಿಗೆ ಶ್ರೀರಾಮಕೃಷ್ಣರೇ ಮತ್ತೆ ಕಾಣಿಸಿಕೊಂಡು, ನಾನು ದೇಹದಲ್ಲಿದ್ದಾಗ ಒಂದು ಚಿಕ್ಕ ಕೋಣೆಯಲ್ಲಿದ್ದಂತೆ ಇದ್ದೆ, ಆದರೆ ಈಗ ನಾನು ಆ ಕೋಣೆಯಿಂದ ಹೊರಗೆ ಬಂದು ವಿಶ್ವವಿಹಾರಿಯಾಗಿದ್ದೇನೆ ಎನ್ನುವರು. ಆದಿಶಕ್ತಿ ಎಂಬ ಸಮುದ್ರದಿಂದ ಮೋಡವಾಗಿ ಎದ್ದು ಧರೆಯ ಮೇಲೆ ಮಳೆಯಂತೆ ಬಿದ್ದು ಶ್ರೀರಾಮಕೃಷ್ಣರೆಂಬ ನದಿಯ ರೂಪ ತಾಳಿ ಸುಮಾರು 50 ವರ್ಷಗಳವರೆಗೆ ತುಂಬಿ ಹರಿಯಿತು. ನದಿಯ ಇಕ್ಕೆಲದಲ್ಲಿರುವ ಭವಜೀವಿಗಳಿಗೆ ಪುಣ್ಯವನ್ನು ಧಾರೆ ಎರೆದು ಕಡೆಗೆ ಅನಂತ ಸಾಗರವನ್ನು ಪುನಃ ಸೇರಿತು. ಅಧ್ಯಾಯ 67 ಮುಗಿಯಿತು.